ಅವರ ಆ ಓಟ ಅತಿ ವೇಗವಾಗಿತ್ತು. ಅವರ ಇಡೀ ಜೀವನದಲ್ಲಿ ಅವರು ಇಷ್ಟು ವೇಗವಾಗಿ ಓಡಿರಲಿಲ್ಲ. ಕಾರಣ, ಕಾಡಿನಲ್ಲಿ ಎಲ್ಲರನ್ನು ಭಯಭೀತಗೊಳಿಸುತ್ತಿದ್ದ ಜೀವಿ ಅವರ ಬೆನ್ನು ಬಿದ್ದಿತ್ತು. ಹೇಗಾದರೂ ಮಾಡಿ ತಮ್ಮ ಜೀವವನ್ನು ರಕ್ಷಿಸಿಕೊಳ್ಬೇಕೆಂಬ ಚಿಂತೆ ಮಾತ್ರ ಅವರಲ್ಲಿತ್ತು. ಹೇಗಾದರೂ ಮಾಡಿ ಅವರನ್ನು ತಿನ್ನಬೇಕೆಂಬ ಚಿಂತೆ ಮಾತ್ರ ಅವರನ್ನು ಹಿಂಬಾಲಿಸುತ್ತಿದ್ದವನಿಗೂ ಇತ್ತು. ಕಾರಣ, ಅವನಿಗೆ ಆಹಾರ ಸಿಗದೆ 3 ದಿವಸವಾಗಿತ್ತು. ಇವರಲ್ಲಿ ಒಬ್ಬರನ್ನಾದರೂ ತಿನ್ನದಿದ್ದರೆ ಇನ್ನು ಎದ್ದು ನಡೆಯುವುದು ಕೂಡ ಸಾಧ್ಯವಾಗುವುದಿಲ್ಲ. ಹೀಗೆ ಆ 2 ಗುಂಪು ತಮ್ಮ ಸ್ವಂತ ಜೀವಕ್ಕಾಗಿ ಓಟವನ್ನು ಆರಂಭಿಸಿತ್ತು. ತಕ್ಷಣ ಆ ಜಿಂಕೆಗಳು ಅದನ್ನು ಕಂಡರು. ಅವರ ಓಟ ಅಲ್ಲಿಯೇ ನಿಂತಿತ್ತು. ಅವರ ಕಾಲು ಸ್ತಬ್ಧವಾಗಿತ್ತು. ತಮ್ಮನ್ನು ತಿನ್ನಲು ಬರುತ್ತಿದ್ದ ಜೀವಿಯ ವಿಷಯವನ್ನು ಅವರು ಆ ಕ್ಷಣ ಮರೆತು ಬಿಟ್ಟರು. ಅವರು ಈಗ ನೋಡುತ್ತಿರುವುದು ಅವರ ಜೀವನದಲ್ಲಿನ ಅತಿ ದೊಡ್ಡ ಶತ್ರುವನ್ನು. ಅವರು ಆತನ ಆಕ್ರಮಣವನ್ನು ಅತಿ ಕಡಿಮೆ ಸಲ ಎದುರಿಸಿದರೂ ಕೂಡ ತಮ್ಮ ಜೀವನದ ಕೊನೆಯವರೆಗೂ ಅವನನ್ನು ಕಂಡು ಭಯಭೀತರಾಗಿರಲು ಅದಷ್ಟೇ ಸಾಕಿತ್ತು. ಒಂದು ರಾತ್ರಿಯಲ್ಲಿ ಇಡೀ ಕಾಡಿನ ಎಲ್ಲಾ ಜೀವಿಗಳನ್ನು ತಿಂದು ಮುಗಿಸುವ ಸಾಮರ್ಥ್ಯ ಅವನಿಗಿದೆ. ಕಾಡಿನ ಬೇರೆ ಶತ್ರುಗಳು ಹಸಿವೆ ನೀಗುವವರೆಗೂ ಆಕ್ರಮಿಸಿದರೆ ಇವನ ಹಸಿವೆ ಎಂದಿಗೂ ನೀಗುವುದಿಲ್ಲ. ಹೀಗೆ ಆ ಜಿಂಕೆಗಳು ಅವನ ಮುಂದೆ ನಡುಗುತ್ತಾ ನಿಂತು ಬಿಟ್ಟಿತ್ತು. ನೇರವಾಗಿ ಹೇಳುವುದಾದರೆ ಅವರನ್ನು ಹಿಂಬಾಲಿಸುತ್ತಿದ್ದ ಭೀಕರ ಜೀವಿಯು ಅವನ ಮುಂದೆ ನಡುಗುತ್ತಾ ನಿಂತಿತ್ತು. ವನ್ಯಜೀವಿಗಳಿಗೆ ಬೆಂಕಿ ಎಂಬುದು ಒಂದು ಭಯಾನಕ ಕನಸಾಗಿತ್ತು. ಬರೀ ಗಂಟೆಗಳಲ್ಲೇ ಇಡೀ ಕಾಡನ್ನೇ ತಿಂದು ಮುಗಿಸುವ ಸಾಮರ್ಥ್ಯ ಅವನಿಗಿದೆ. ಕಾಡಿನ ಅತಿ ಭಯಾನಕ ಜೀವಿಗಳಿಗೂ ಕೂಡ ಆತನನ್ನು ನಿಯಂತ್ರಿಸಲು ಸಾಧ್ಯವಾಗ್ತಾ ಇರಲಿಲ್ಲ. ಆದರೆ ಅದು ಸಾಧ್ಯವಾಗಿದ್ದು ಕಾಡಿನಲ್ಲಿ ದುರ್ಬಲವಾಗಿದ್ದ ಒಂದು 2 ಕಾಲಿನ ಪ್ರಾಣಿಗೆ ಮಾತ್ರ. ಆ 2 ಕಾಲಿನ ಜೀವಿಯ ಜೀವನವನ್ನೇ ಬದಲಾಯಿಸಿತ್ತು ಆ ಘಟನೆ. ನಂತರದಲ್ಲಿ ಕಾಡಿನ ಎಲ್ಲಾ ಪ್ರಾಣಿಗಳು ಭಯದ ಕಣ್ಣಿನಿಂದ ಅವರನ್ನು ನೋಡಲು ಪ್ರಾರಂಭಿಸಿದ್ರು. ಇದರ ನಂತರದಲ್ಲಿ ಅತಿ ಭಯಾನಕ ಜೀವಿಗಳಿಗೂ ಅವರನ್ನು ಮುಟ್ಟುವುದು ಅಸಾಧ್ಯವಾಗಿತ್ತು. ಆದರೆ ಅಲ್ಲಾದ ಬದಲಾವಣೆಗಳು ಬರೀ ಇಷ್ಟೇ ಆಗಿರಲಿಲ್ಲ. ಏಕಾಂಗಿಯಾಗಿ ಜೀವಿಸುತ್ತಿದ್ದ ಆ 2 ಕಾಲಿನ ಪ್ರಾಣಿಗಳು ಬೆಂಕಿಯ ಬರುವಿಕೆಯೊಂದಿಗೆ ಗುಂಪು ಸೇರಲು ಆರಂಭಿಸಿದ್ರು. ರಾತ್ರಿಯ ಅಂಧಕಾರದಿಂದ ರಕ್ಷಿಸಿಕೊಳ್ಳಲು ಅವರು ಬೆಂಕಿಯನ್ನು ಉಪಯೋಗಿಸಿದ್ರು. ಹೀಗೆ ಏಕಾಂಗಿಯಾಗಿ ಜೀವಿಸುತ್ತಿದ್ದ ಆ ಪ್ರಾಣಿಗಳು ನಂತರದಲ್ಲಿ ಗುಂಪಿನಲ್ಲಿ ಜೀವಿಸಲು ಪ್ರಾರಂಭಿಸಿತ್ತು. ಅವರ ಸಂಬಂಧಗಳು ನಂತರದಲ್ಲಿ ವಿಶಾಲವಾಗಿ ಬೆಳೆಯಲು ಅದು ಸಹಾಯ ಮಾಡಿತ್ತು. ಆದರೆ ಇದು ಇಲ್ಲಿಗೆ ಮುಗಿಯಲಿಲ್ಲ. ಅವರ ಆಹಾರ ಪದ್ಧತಿಯಲ್ಲೂ ಅವರು ಬೆಂಕಿಯನ್ನು ಉಪಯೋಗಿಸಲು ಪ್ರಾರಂಭಿಸಿದ್ರು. ಬೆಂಕಿಯ ಈ ಉಪಯೋಗ ಅವರೆಂದೂ ಯೋಚಿಸಿರದ ಮಹತ್ತರವಾದ ಬದಲಾವಣೆಯನ್ನು ಸೃಷ್ಟಿಸಿತ್ತು. ಬೆಂಕಿಯ ಆಗಮನದ ಮುಂಚೆ ಆ ಪ್ರಾಣಿಗಳು ಎಲ್ಲವನ್ನು ಹಸಿ ಹಸಿಯಾಗಿ ತಿನ್ನುತ್ತಿತ್ತು. ಇದೇ ಕಾರಣಕ್ಕೆ ಅವರ ಮೆದುಳಿಗೆ ಸಾಕಷ್ಟು ಶಕ್ತಿ ಲಭ್ಯವಾಗ್ತಾ ಇರಲಿಲ್ಲ. ಆದರೆ ಬೆಂಕಿಯ ಆಗಮನ ಅವರ ಕಥನವನ್ನೇ ಬದಲಾಯಿಸಿತ್ತು. ಆಹಾರವನ್ನು ಬೇಯಿಸಿ ತಿನ್ನಲು ಪ್ರಾರಂಭಿಸಿದ ನಂತರ ಅದನ್ನು ಜೀರ್ಣಿಸಿಕೊಳ್ಳುವ ಕ್ರಿಯೆ ಅವರ ದೇಹಕ್ಕೆ ಸುಲಭ ಕೆಲಸವಾಗಿ ಬದಲಾಗಿತ್ತು. ಅವರ ಮೆದುಳಿಗೆ ಅಗತ್ಯಕ್ಕಿಂತ ಹೆಚ್ಚು ಶಕ್ತಿ ಲಭ್ಯವಾಗಲು ಪ್ರಾರಂಭವಾಯಿತು. ನೇರವಾಗಿ ಹೇಳುವುದಾದರೆ ಅವರ ಮೆದುಳು ಬೇರೆ ಪ್ರಾಣಿಗಳ ಮೆದುಳಿಗಿಂತ ಸಂಕೀರ್ಣ ಕೆಲಸ ಮಾಡಲು ಪ್ರಾರಂಭಿಸಿತ್ತು. ಅವರು ಯೋಚಿಸಲು ಪ್ರಾರಂಭಿಸಿದ್ರು. ಬೆಂಕಿ ಎಂಬುದು ಆ 2 ಕಾಲಿನ ಪ್ರಾಣಿಗಳ ವಿಕಸನದ ಮುಖ್ಯ ಕಥಾಪಾತ್ರದಲ್ಲಿ ಒಂದಾಗಿದೆ. ಇಲ್ಲ, ಒಂದು ಮಾತ್ರ. ಬೆಂಕಿ ಮಾತ್ರವಲ್ಲ ಅವರನ್ನು ಇಂದಿನ ಈ ಸ್ಥಿತಿಗೆ ತಲುಪಿಸಿದ್ದು. ಬೇರೆ ಕಥಾಪಾತ್ರಗಳು ಇನ್ನೂ ಆ ಕಥೆಗಳಲ್ಲಿವೆ. ಅದರ ಬಗ್ಗೆ ಮುಂದಿನ ವಿಡಿಯೋಗಳಲ್ಲಿ ತಿಳಿದುಕೊಳ್ಳೋಣ.